ನಗರದ ಕೆಪಿಟಿ ಸೇರಿದಂತೆ ಹಲವು ಕಡೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿವೈಡರ್ಗಳಿಗೆ ತಡೆಪೇಲಿ, ಸಾರ್ವಜನಿಕರು ಪ್ರಾಣಿಗಳು ಅಡ್ಡಾದಿಡ್ಡಿಯಾಗಿ ಹೆದ್ದಾರಿ ದಾಟುವುದಕ್ಕೆ ತಡೆ, ಅಪಘಾತದಿಂದ ಜೀವಹಾನಿ ತಡೆಯಲು ಪೊಲೀಸ್ ಇಲಾಖೆಯಿಂದ ಕ್ರಮ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಹೆದ್ದಾರಿಯಲ್ಲಿ ಅಡ್ಡದಿಡ್ಡಿಯಾಗಿ ರಸ್ತೆ ದಾಟುವ ವೇಳೆ ಪಾದಚಾರಿಗಳು ಅಪಘಾತಕ್ಕೆ ಒಳಗಾಗುವ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಯುವ ನಿಟ್ಟಿನಲ್ಲಿ ಹೆದ್ದಾರಿಯ ಡಿವೈಡರ್ಗಳಿಗೆ ಎಲ್ಲಾ ಕಡೆ ಕಬ್ಬಿಣದ ರೇಲಿಂಗ್ ಅಳವಡಿಸಲು ಪೊಲೀಸ್ ಇಲಾಖೆ ಗಂಭೀರ ಚಿಂತನೆಯನ್ನ ನಡೆಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ದಾಟಲು ಹಲವು ಕಡೆಗಳಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿದೆ. ಆದರೆ ಯಾರೊಬ್ಬರೂ ರಸ್ತೆ ದಾಟಲು ಅವುಗಳನ್ನು ಉಪಯೋಗಿಸುತ್ತಿಲ್ಲ. ಅದರ ಅಡಿಯಲ್ಲೇ ಹೆದ್ದಾರಿಯಲ್ಲೇ ನಡೆದುಕೊಂಡು ದಾಟುತ್ತಾರೆ ಹೊರತು ಸೈವಾಕ್ ಉಪಯೋಗಿಸುತ್ತಿಲ್ಲ. ಅಕಸ್ಮಾತ್ ಅಪಘಾತ ಸಂಭವಿಸಿದ್ರೆ ಪೊಲೀಸ್ ಇಲಾಖೆ, ಹೆದ್ದಾರಿ ಇಲಾಖೆ, ಸ್ಥಳೀಯಾಡಳಿತವನ್ನ ದೂಷಿಸುತ್ತಾರೆ. ಪಾದಚಾರಿಗಳಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಿದ್ರೂ ಪ್ರಯೋಜನವಾಗುತ್ತಿಲ್ಲ. ಹಾಗಾಗಿ ಹೆದ್ದಾರಿಯ ಡಿವೈಡರ್ಗಳಲ್ಲಿ ಶಾಶ್ವತ ಬ್ಯಾರಿಕೇಡ್ ಅಳವಡಿಸಲು ಉದ್ದೇಶಿಸಲಾಗಿದೆ. ಇಂತಹ ಕ್ರಮಗಳಿಂದ ಅಪಘಾತ ಪ್ರಮಾಣವನ್ನು 30% 40% ಕಡಿಮೆ ಮಾಡಬಹುದು ಎನ್ನುತ್ತಾರೆ ಅಧಿಕಾರಿಗಳು. ಒಂದೆಡೆ ವಾಹನ ದಟ್ಟಣೆ, ಪ್ರಾಣ ಕೈಯಲ್ಲಿಟ್ಟುಕೊಂಡು ರಸ್ತೆ ದಾಟುತ್ತಿರುವ ವಿದ್ಯಾರ್ಥಿಗಳು. ಇದು ಕೆಪಿಟಿಯಲ್ಲಿ ಕಂಡುಬರುವ ದೃಶ್ಯ. ಪ್ರತಿದಿನ ಪಾದಚಾರಿಗಳು ನಿಗದಿತ ಸ್ಥಳದಲ್ಲೇ ರಸ್ತೆ ದಾಟಬೇಕು ಎನ್ನುವ ಉದ್ದೇಶದಿಂದ ಪಾದಚಾರಿ ಕ್ರಾಸಿಂಗ್ ಪಾಯಿಂಟ್ಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ. ಶಾಲಾ, ಕಾಲೇಜು, ಆಸ್ಪತ್ರೆ, ಬಸ್ ನಿಲ್ದಾಣ ಹಾಗೂ ಮಾರುಕಟ್ಟೆಯ ಬಳಿ ಜೀಬ್ರಾ ಕ್ರಾಸಿಂಗ್ ಮೂಲಕ ಪಾದಚಾರಿಗಳಿಗೆ ರಸ್ತೆ ದಾಟಲು ಅನುಕೂಲ ಮಾಡಿಕೊಡಲಾಗುತ್ತದೆ. ಅಪಘಾತ ರಹಿತ ಸಂಚಾರ ವ್ಯವಸ್ಥೆ ನಿರ್ಮಾಣ ದತ್ತ ಮಹತ್ವದ ಹೆಜ್ಜೆಯಾಗಿದ್ದು, ಸಾರ್ವಜನಿಕರ ಸಹಕಾರ ದೊರೆತರೆ ಅಮಾಯಕ ಜೀವಗಳನ್ನು ಉಳಿಸಬಹುದು ಎಂದು ಅಧಿಕಾರಿಗಳು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ. ಪೊಲೀಸ್ ಇಲಾಖೆಯ ಚಿಂತನೆಯನ್ನ ಮೆಚ್ಚಲೇಬೇಕು. ಆದರೆ ಇಲ್ಲಿರುವ ವಾಸ್ತವ ಸ್ಥಿತಿಯೇ ಬೇರೆ. ಎಲ್ಲಿ ಸೈವಾಕ್ಗಳನ್ನು ನಿರ್ಮಿಸಬೇಕೋ ಅಲ್ಲಿ ನಿರ್ಮಿಸಿಲ್ಲ. ಅದರ ಬದಲಾಗಿ ಬೇರೆ ಕಡೆಯಲ್ಲಿ ನಿರ್ಮಿಸಲಾಗಿದೆ. ಇಷ್ಟು ಮಾತ್ರವಲ್ಲ, ಇನ್ನು ಇದೇ ಡೇಂಜರಸ್ ಸ್ಪಾಟ್ಗಳು, ಅಡ್ಡಾದಿಡ್ಡಿ ಚಲಿಸುವ ವಾಹನಗಳು. ಪದವಿ ಸ್ಕೂಲ್ ಎದುರುಗಡೆ ಇಂತಹದ್ದೊಂದು ಪರಿಸ್ಥಿತಿ. ಯಾವ ಕಡೆಯಿಂದ ರಸ್ತೆ ದಾಟುವುದು ಎನ್ನುವ ಗೊಂದಲ ವಿದ್ಯಾರ್ಥಿಗಳಲ್ಲೇ. ಆತಂಕದ ಸ್ಥಿತಿಯಲ್ಲಿ ರಸ್ತೆ ದಾಟುತ್ತಿರುವ ಹಿರಿಯ ನಾಗರಿಕರು. ಪದುವ ಹೈಸ್ಕೂಲ್ ಎದುರುಗಡೆಯಲ್ಲಿ ದಿನಕ್ಕೆ ಅದೆಷ್ಟೋ ವಿದ್ಯಾರ್ಥಿಗಳು ದತ್ತ ವಾಹನ ಸಂಚಾರದಿಂದಾಗಿ ರಸ್ತೆ ದಾಟುವಲ್ಲಿ ಹರಸಾಹಸ ಪಡುವುದು ನಿಲ್ಲುತ್ತದೆ. ಈ ಭಾಗದಲ್ಲೂ ಒಂದು ಸ್ಕೈವಾಕ್ ಆದರೆ ಅದೆಷ್ಟೋ ಪುಟ್ಟ ಜೀವಗಳು ಉಳಿಯುವ ಸಾಧ್ಯತೆಗಳಿವೆ. ಇನ್ನಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ಅಗಲೀಕರಣದೊಂದಿಗೆ ಸ್ಕೈವಾಕ್ ನಿರ್ಮಾಣ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.